ಮುಖ ಕಾಣಿಸ್ತಲ್ಲ. ಚಟುವಟಿಕೆಗಳು ಕೂಡ ನಿಮ್ಮ ಮುಂದಿನ ಪೂರಕ ಬದುಕಿಗೆ ಸಹಾಯವಾಗಲಿ ಅಂತ ಆಶಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಬೇಸಿಗೆ ಶಿಬಿರದ ಅಂಗವಾಗಿ BGS ಶಿಕ್ಷಣ ಸಂಸ್ಥೆಯಲ್ಲಿ ನಿಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಇದೀಗ ತಾನೇ ಹಿರಿಯರು ನಮ್ಮ ನಾಯಕರು ಆದ ಚಂದ್ರಣ್ಣ ಅವರು ಹೇಳಿದ್ರು, ಈ ಜಾಗದಲ್ಲಿ ನಾವು ಕೂತಿದ್ದೀವಿ ಅಂದರೆ, ಈ ಶಿಕ್ಷಣ ಸಂಸ್ಥೆ ಇದೆ ಅಂದರೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಶ್ರಮವನ್ನ ನೆನೆಸ್ಕೊಳ್ಳೇಬೇಕು ಅಂತ ಹೇಳಿದ್ರು. ಪರಮ ಪೂಜ್ಯರ ಪಾದಾರಗಳಿಗೆ ಅವರ ಆಶೀರ್ವಾದವನ್ನು ಬೇಡ್ತಾ, ನಿರ್ಮಲಾನಂದನಾಥ ಸ್ವಾಮೀಜಿಗಳ ಕೃಪಾಶೀರ್ವಾದವನ್ನು ಬೇಡ್ತಾ, ಈ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿ ಹಿರಿಯರು ಆಗಿ ಈ ಸಂಸ್ಥೆಯ ಬೆಳವಣಿಗೆಗೆ ಮಕ್ಕಳ ಶ್ರೇಯಾಭಿವೃದ್ಧಿಗೆ ದುಡಿತಾ ಇರ್ತಕ್ಕಂಥ ರಾಮಕೃಷ್ಣಗೌಡರ ಆಶೀರ್ವಾದವನ್ನು ಬೇಡ್ತಾ, ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ಚಂದ್ರಶೇಖರ್ ಅವರನ್ನ ಮತ್ತು ವಿಜಯ್ ಕುಮಾರ್ ಅವರನ್ನ, ಹರಿಚರಣ್ ತಿಲಕ್ ಅವರನ್ನ, ಹಿರಿಯರಾದಂಥ ಮಂಜಣ್ಣನವರನ್ನ ನಮಸ್ಕರಿಸ್ತಾ, ಈ ದಿನದ ಶಿಬಿರದ ವಿಶೇಷವನ್ನ ಈಗಾಗಲೇ ಚಂದ್ರಣ್ಣ ಹೇಳಿದ್ರು. ಪೋಷಕರ ಪಾತ್ರ ಏನು, ಶಿಕ್ಷಕರ ಏನು ಅನ್ನುವಂಥದ್ರ ಬಗ್ಗೆ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಮಕ್ಕಳು ನಮಗಿಂತ ಉತ್ತಮವಾದಂಥ ಸ್ಥಾನದಲ್ಲಿ ಇರಬೇಕು ಅನ್ನೋಂಥ ಪ್ರತಿಯೊಬ್ಬ ಪೋಷಕರ ಬಯಕೆ ಇರುತ್ತೆ. ಅದೇ ರೀತಿಯಲ್ಲಿ ಒಬ್ಬ ಪೋಷಕ ತನ್ನ ಮಗು ಮಾತ್ರ ಬೆಳಿಬೇಕು ಅನ್ನುವಂಥದ್ದಿದ್ರೆ ಒಂದು ಶಿಕ್ಷಣ ಸಂಸ್ಥೆಯವರಿಗೆ ನನ್ನ ಸಂಸ್ಥೆಯವರು ಬೆಳಿಬೇಕು ಅನ್ನೋಂಥದ್ದು ಇರುತ್ತೆ. ಆದ್ರೆ ನಮಗೆ ಇಡೀ ನಮ್ಮ KR ಪೇಟೆ ತಾಲೂಕಿನವರು ಬೆಳಿಬೇಕು ಅನ್ನೋಂಥ ಒಂದು ಆಶಯಗಳನ್ನ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಅತ್ಯಂತ ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನ ಕಿಂಡರ್ ಗಾರ್ಡನ್ ನಲ್ಲಿ ಕಂಪ್ಲೀಟ್ ಮಾಡಿದಂತ ಮಕ್ಕಳಿಗೆ ಗ್ರಾಜುಯೇಷನ್ ಕಾನ್ವೊಕೇಶನ್ ಕೂಡ ಮಾಡ್ತಾ ಇದ್ದಾರೆ. ವಿಶಿಷ್ಟವಾದಂತ ವಿನೂತನವಾದಂತ ಕಾರ್ಯಕ್ರಮಗಳಿಗೆ ಹೆಸರಾಗಿರ್ತಕ್ಕಂಥ BGS ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇರೋದಕ್ಕೆ ನಿಮ್ದು ಸೌಭಾಗ್ಯ. ಯಾಕೆಂದ್ರೆ ನಮ್ಮ ಕಾಲದಲ್ಲಿ ಚಂದ್ರಣ್ಣ, ನಾವು, ಹರಿಯಣ್ಣ ಇವರೆಲ್ಲ ಓದ್ತಿರುವಂತ ಟೈಮಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇರಲಿಲ್ಲ. ನಮ್ಗೆ ಸರ್ಕಾರಿ ಶಾಲೆಗಳಲ್ಲೇ ಓದ್ತಾ ಇದ್ವಿ. ನಮ್ಗೆ ಬೇಸಿಗೆ ರಜಾ ಬಂತು ಅಂದ್ರೆ ಅಜ್ಜಿ ಊರಿಗೆ ಹೋಗಿ ಬರೋದೇ ದೊಡ್ಡ ಸಂಭ್ರಮ ನಮ್ಗೆ. ಅಂತ ಪರಿಸ್ಥಿತಿನಲ್ಲಿ ಇದ್ವಿ ನಾವು. ಆದ್ರೆ ನಿಮ್ಗೆ ಇವತ್ತು ಪರೀಕ್ಷಾ ವೇಳಾಪಟ್ಟಿಯನ್ನ ಹಾಕಿದ ತಕ್ಷಣ
ಪರೀಕ್ಷೆ ಯಾವಾಗ ಮುಗಿಯುತ್ತೆ ಅನ್ನೋಂತ ಒಂದು ಕಾತರದಲ್ಲಿ ಇರ್ತೀರಾ. ಪರೀಕ್ಷೆ ಫಲಿತಾಂಶ ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ, ಆದ್ರೆ ಬೇಸಿಗೆ ಶಿಬಿರಗಳಿಗೆ ಭಾಗಿಯಾದಂತ ಸದಾವಕಾಶಗಳನ್ನ ಸಂಸ್ಥೆಗಳು ಮಾಡಿಕೊಡ್ತಾ ಇದ್ದಾವೆ. ಹಲವಾರು ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳನ್ನು ಕೂಡ ಬೇಸಿಗೆ ಶಿಬಿರಗಳನ್ನ ಆರಂಭ ಮಾಡ್ತವೆ. ಇವತ್ತು ನಿಮಗೆ ಉದ್ಘಾಟನಾ ಕಾರ್ಯಕ್ರಮನ ಮಾಡಿ ಇವತ್ತು ಸಮಾರೋಪ ಸಮಾರಂಭ ನಡೀತಾ ಇದೆ. ಅತ್ಯಂತ ಉತ್ಸಾಹದಿಂದ ಎಲ್ಲರೂ ಕೂಡ ಭಾಗಿಯಾಗಿದ್ದೀರಾ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಆ ಮಗುವಿಗೆ ಹೇಗೆ ನಾನು ಜ್ಞಾನವನ್ನು ಕೊಡಬೇಕು ಅನ್ನೋದನ್ನ ಶಿಕ್ಷಕರು ತಿಳ್ಕೋಬೇಕು ಅಂತಕ್ಕಂಥ ಸಲಹೆಯನ್ನು ನಾನು ಇವತ್ತು ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಆದ್ರಿಂದ ಇವತ್ತು ಏನು ಬೇಸಿಗೆ ಶಿಬಿರ ಬಹುತೇಕ ಎಲ್ಲ ಕಾಲೇಜುಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆ ಬಿಟ್ಟು ಉಳಿಕೆ ಖಾಸಗಿ ಶಾಲೆಗಳೆಲ್ಲವೂ ಸಹ ಇವತ್ತು ಬೇಸಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಆ ಶಾಲೆಯ ಅಭಿವೃದ್ಧಿಯನ್ನ ಬೆಳೆಸಲಿ ಅಂತಕ್ಕಂಥ ಸಲಹೆಯನ್ನು ಕೊಟ್ಟು, ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮೇಲಿದೆ ಅಂತ ಹೇಳಿ ಪೋಷಕರು ತಿಳ್ಕೋಬೇಕು. ಹಾಗೇನೆ ಆ ಶಾಲೆಯ ಅಭಿವೃದ್ಧಿ ಶಿಕ್ಷಕರ ಮೇಲಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಇದು ಭಾಷಣ ಮಾಡುವಂಥ ಸಮಯ ಅಲ್ಲ. ಅವರೆಲ್ಲ ಅವರ ಚಟುವಟಿಕೆಗಳನ್ನ ಪ್ರದರ್ಶಿಸಿ ಅವ್ರ ಪೋಷಕರಿಗೆ ಒಂದು ಒಳ್ಳೆಯ ಇದನ್ನು ಕ್ರಿಯೇಟ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡೋಣ. ಇದು ಹೇಳ್ತಾ ಈ ಮುಂದೆ ಮಾತಾಡೋರು ಆದಷ್ಟು ಚೆನ್ನಾಗಿ ಮಾತಾಡಿ ಈ ಕಾರ್ಯಕ್ರಮಗಳನ್ನ ನಾವೆಲ್ಲ ವೀಕ್ಷಣೆ ಮಾಡಿ ಅವರಿಗೆ ಶುಭವನ್ನು ಹಾರೈಸೋಣ ಅಂತ ಹೇಳ್ತಾ